ಇತಿಹಾಸ ಪ್ರಸಿದ್ಧ ಮುಲ್ಕಿ ಸೀಮೆಯ ಅರಸು ಕಂಬಳಕ್ಕೂ ಬಪ್ಪನಾಡು ಬಡಗು ಹಿತ್ಲುವಿನ ಕಾಂತುಬೈದ್ಯ ಮನೆತನಕ್ಕೂ ಅವಿನಾಭಾವ ಸಂಬಂಧವಿದೆ. ಬಪ್ಪನಾಡು ಬಡಗು ಹಿತ್ಲುವಿನ ಬಾಳಿಕೆಯಾದ ಕಾಂತುಬೈದ್ಯ ಧರ್ಮಚಾವಡಿ ಕಾಂತು ಸೇವೆಕಾರ ನಾಮಾಂಕಿತವಾಗಿ ಅನಾದಿ ಕಾಲದಿಂದಲೂ ಅರಸು ಕಂಬಳಕ್ಕೆ ಪ್ರಥಮವಾಗಿ ಕೋಣಗಳನ್ನು ಇಳಿಸುವ ಹಕ್ಕನ್ನು ಹೊಂದಿದೆ. ಈ ಸಂಪ್ರದಾಯವನ್ನ ಇಂದಿಗೂ ಈ ಮನೆತನದವರು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಒಂದು ಜೊತೆ ಕೋಣವನ್ನ ಬಡಗು ಹಿತ್ಲುವಿನ ಕಾಂತು ಸೇವೆಗಾರ ಧರ್ಮಚಾವಡಿಯಲ್ಲಿ ಪ್ರಾರ್ಥನೆಯ ಮುಖಾಂತರ ಹೊರಟ ಕೋಣಗಳನ್ನು ತದನಂತರ ಊರಿನ ಕೋರ್ದಪ್ಪು ದೈವಸ್ಥಾನಕ್ಕೆ ಕರೆದೊಯ್ದು ಅಲ್ಲಿ ಪ್ರಾರ್ಥಿಸಿ ಅಲ್ಲಿಂದ ಮುಂದಕ್ಕೆ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಪೂಜೆಯನ್ನು ಸಲ್ಲಿಸಿ ಮುಲ್ಕಿ ಬಿಲ್ಲವ ಸಮಾಜ ಸೇವಾ ಸಂಘದಲ್ಲಿ ಪ್ರಾರ್ಥನೆಯನ್ನ ನಡೆಸಿ ಪಡುಪಣಂಬೂರಿನ ನಟ್ಟಿನಬರ್ಕೆ ಮನೆಗೆ ಕೋಣಗಳನ್ನು ಕರೆದೊಯ್ಯಲಾಯಿತು. ಅಲ್ಲಿ ಪ್ರಾರ್ಥನೆಯನ್ನ ನಡೆಸಿ ವೀಳ್ಯವನ್ನ ಬದಲಾಯಿಸಿ ಮುಂದಕ್ಕೆ ಅರಸರಾದ ಶ್ರೀ ದುಗ್ಗಣ್ಣ ಸಾವಂತರ ಅನುಮತಿಯನ್ನ ಪಡೆದು ಕಾಂತು ಸೇವೆಗಾರ ಮನೆತನದ ಕೋಣಗಳನ್ನು ಪ್ರಥಮವಾಗಿ ಕಂಬಳದ ಕರೆಗೆ ಇಳಿಸಲಾಯಿತು. ಸುಮಾರು 400 ವರ್ಷಗಳಿಂದ ಈ ಸಂಪ್ರದಾಯವನ್ನ ನಡೆಸಿಕೊಂಡು ಬರುತ್ತಿದ್ದು, ಕಾಂತು ಸೇವೆಗಾರ ಧರ್ಮಚಾವಡಿಯ ಪುನರುತ್ಥಾನಕ್ಕಾಗಿ ಹೊಸ ಟ್ರಸ್ಟ್ ರಚನೆಯಾಗಿದ್ದು, ಆ ಟ್ರಸ್ಟ್ ಕಾಂತು ಸೇವೆಗಾರ ಧರ್ಮಚಾವಡಿ ಟ್ರಸ್ಟ್ ಎಂಬ ಹೆಸರಿನಿಂದ ನೋಂದಾವಣೆಗೊಂಡಿದೆ. ಕಂಬಳಕ್ಕೆ ಟ್ರಸ್ಟ್ನ ವತಿಯಿಂದ ವಾಸು ಎಸ್ ಪೂಜಾರಿ, ಮಹೇಶ್ ಶಾಂತಿ, ಎಚ್ ವಾಸು ಪೂಜಾರಿ, ಭಾಸ್ಕರ್ ರಾಮಿನ್ ತೋಕೂರು, ಭಾಸ್ಕರ್ ಎನ್ ಸಾಲ್ಯಾನ್, ಕಿಶೋರ್ ಜೆ ಸಾಲ್ಯಾನ್, ಜನಾರ್ದನ ಬಂಗೇರ, ಮಹಾಬಲ ಸನಿಲ್, ಸತೀಶ್ ಕೋಟ್ಯನ್, ಪವನ್ ಅಂಚನ್, ಕಮಲಾಕ್ಷ ಬಡಗು ಹಿತ್ಲು, ಮಹೇಶ್, ಮಾಧವ ಪೂಜಾರಿ, ಉಮೇಶ್ ಮನಂಪಾಡಿ, ನಟ್ಟಿನಬರ್ಕೆ ಮನೆಯ ಹರೀಶ್, ಕಾಂತು ಸೇವೆಗಾರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.